ಐ ಥಿಂಕ್ ನಮಗೇನು ಹೇಳ್ಬೇಕಂದ್ರೆ ಯಾಕೆ ಈ ಪ್ರೀತಿಗೆ ಪ್ರತಿ ವರ್ಷ ಅದೇ ಹೇಳ್ತಾ ಇರ್ತೀನಿ, ಈ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಐ ಥಿಂಕ್ ಒಬ್ಬ ನಟ ದುಡ್ಡು ತಗೋಬೋದು, ಆ್ಯಕ್ಟ್ ಮಾಡ್ಬೋದು, ಪಾಪ್ಯುಲಾರಿಟಿ ಗಳಿಸ್ಬೋದು, ಬಟ್ ಈ ರೀತಿ ವಿಶ್ವಾಸ, ಪ್ರೀತಿ, ಒಂದು ಅಭಿಮಾನ ಇದೆಯಲ್ಲ, ಅದು ತುಂಬ ಕಷ್ಟ. ಅದು ಎಷ್ಟು ಕೋಟಿ ಯಾರು ಎಷ್ಟು ಕೋಟಿ ತಗೊಂಡ್ರು ಅದು ಬರಲ್ಲ. ಅದು ಅಪ್ಪಾಜಿಗೆ ಬಂದಿರೋದು ನಮ್ಮ ಭಾಗ್ಯ, ಆ ಫ್ಯಾಮಿಲಿ ನಾವು ಹುಟ್ಟಿರೋದು ನಮ್ಮ ಭಾಗ್ಯ. ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ವಿತ್ ದಟ್. ಆ್ಯಂಡ್ ನೋಡೋಕ್ಕೆ ತುಂಬ ಆನಂದ ಆಗುತ್ತೆ. ಮಿಸ್ಸು ಮಾಡ್ಕೋತೀವಿ, ಏನು ಮಿಸ್ ಮಾಡ್ಕೊಳಕ್ಕೆ ಅಪ್ಪಾಜಿ ಬರ್ಸ್ಡೇನೇ ಬರಬೇಕು, ಇಲ್ಲ ಅವ್ರ ತಿಥಿ ಮಾಡೋ ದಿವಸನೇ ಬರಬೇಕು ಅಂತಲ್ಲ. ಎಲ್ಲ ಟೈಮ್ನಲ್ಲೂ ಅಪ್ಪಾಜಿ ಅಮ್ಮನೇ ಯಾವತ್ತೂ ನಾವು ಮಿಸ್ ಮಾಡ್ಕೊತಾ ಇರ್ತೀವಿ. ಅದು ಇನ್ನೂ ಜಾಸ್ತಿ ಮಿಸ್ ಮಾಡ್ಸಂಗೆ ಅನಿಸುತ್ತೆ. ಯಾಕಂದರೆ ಬರ್ಸ್ಡೇ ಅಂತ ಬಂದಾಗ ಇನ್ನೂ ಅಭಿಮಾನಿಗಳಿಗೆ ಆ ಒಂದು ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದನ್ನು ನಾವು ಮರೆಯೋಕ್ಕಾಗಲ್ಲ. ಯಾವಾಗಲೂ ಮಾಡಿದೆ, ಎಲ್ಲರ ಶೂಟಿಂಗ್ ಅಂತಲ್ಲ, ಈವನ್ ಮನೆಗೆ ಹೋಗ್ತಿದ್ದು. ಅವಾಗ ಅಭಿಮಾನಿಗಳು ಮನೆ ಹತ್ರನೇ ಬರ್ತಾಯಿದ್ರು. ಬಂದು ಸಿಕ್ಕಾಪಟ್ಟೆ ಜನ ಬಂದು ಕೇಕ್ ಕಟ್ ಮಾಡಿದ್ರು. ಅವ್ರು ಹೇಳೋರು, ಯಾಕೆ ಇಷ್ಟೆಲ್ಲ ವೇಸ್ಟ್ ಮಾಡ್ತೀರಾ, ಯಾತಕ್ಕೆ, ಎಲ್ಲಾದರೂ ಕೊಡಿ, ಅದಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನು ಹೇಳ್ತಾಯಿದ್ರು. ಅದು ಐ ಥಿಂಕ್ ಅದು ಆಗ್ತಾ ಬರ್ತಾಯಿದೆ. ಅದು ನನಗೆ ಅದು ನೋಡ್ಬಿಟ್ಟು ನನಗೆ ಶಾಕ್ ಆಯ್ತು. ಸುಮಲತಾ ಅವ್ರು ಬಂದಾಗ ಅದೇ ಹೇಳ್ತಿದ್ರು, ಇವತ್ತು ಅವರು 5ನೇ ತಿಂಗಳು ಅಂತ. ಅಷ್ಟು ಬೇಗ 5 ತಿಂಗಳು ಆಗೋಯ್ತಾ ಅಂತ. ಐ ಥಿಂಕ್ ಅನ್ಫಾರ್ಚುನೇಟ್ ಇದು. ಐ ಥಿಂಕ್ ಇಬ್ಬರದು ಒಂದೇ ದಿನ ಬಂದಿರೋದು. ಒಂದು ಸ್ಮಾರಕದ ವಿಚಾರ ಹೇಳಿ. ಫಸ್ಟು ರಾಜ್ಕುಮಾರ್ ಅವರ ಸ್ಮಾರಕ ಆಗಲಿ, ಅನಂತರ ವಿಷ್ಣುವರ್ಧನ್ದಾಗಲಿ, ನಂತರ ಅಂಬರೀಷ್ ಅವ್ರದ್ದಾಗಲಿ, ಸುಮಲತಾ ಫಸ್ಟ್ ಪ್ರಿಯಾರಿಟಿ ಕಂಪ್ಲೀಟ್ ಆಗಬೇಕು. ಅಯ್ಯೋ, ಅದು ಯಾರು ಸ್ಮಾರಕ ಅನ್ನೋದು ಮುಖ್ಯ ಅಲ್ಲ. ಇವತ್ತು ನೋಡ್ತಿದ್ದೀವಲ್ಲ, ಇದೇ ಸತ್ಯ ಅಷ್ಟೇ. ಸ್ಮಾರಕ ಅನ್ನೋದು ಸೆಕೆಂಡ್ರಿ. ಏನೇ ಆದ್ರೂ ಸ್ಮಾರಕ ಕಟ್ಸಿಂದ ಏನು ದೊಡ್ಡ ಇದಂತೇನಿಲ್ಲ. ಐ ಥಿಂಕ್ ಪ್ರೀತಿ ಜನ ಬಂದು ನೋಡ್ತಿದ್ದಾರೆ, ಅದು ಅದು ಸ್ಮಾರಕ ಆಗಬೇಕಾದ ಟೈಮ್ಲಿ ಆಗುತ್ತೆ. ಅದೇ ಇವ್ರದ್ದೇ ಫಸ್ಟ್ ಆಗಬೇಕಿಲ್ಲ, ಅಂಬರೀಷ್ ಮಾಮದ್ ನೆಕ್ಸ್ಟ್ ಆಗಬೇಕಿಲ್ಲ, ವಿಷ್ಣುವರ್ಧನ್ ಆಗಬೇಕು ಅಂತಲ್ಲ, ಎಲ್ರದ್ದು ಆದರೆ ನಮಗೆ ಖುಷಿ. ಅದು ಫಸ್ಟ್ ಆಗಲೇಬೇಕಿಲ್ಲ. ವಿಷ್ಣುವರ್ಧನ್ದು ಅವ್ರು ಆಗಬೇಕು, ಅಂಬರೀಷ್ ಅವ್ರದ್ದು ಆಗಬೇಕು, ಅಪ್ಪಾಜಿದು ಆಗಬೇಕು, ಎಲ್ಲ. ಯಾಕಂದರೆ ಇವ್ರೆಲ್ಲ ಒಬ್ಬರು ಲೆಜೆಂಡ್ರಿ ಪೀಪಲ್ಸ್, ಇಂಡಸ್ಟ್ರಿಗೆ ಒಂದು ಲೆಜೆಂಡ್ರಿ ಪೀಪಲ್ಸ್. ಇವ್ರನ್ನೆಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ. ಅಪ್ಪಾಜಿ ಅದೇ ಒಂದು ಇದಿತ್ತು. ವಿಷ್ಣುವರ್ಧನ್ ಅವ್ರದ್ದೇ ಆದ ಒಂದು ವಿಶೇಷತೆ ಇತ್ತು. ಅಂಬರೀಷ್ ಮಾಮ ಅವ್ರದ್ದೇ ಆದ ಒಂದು ವಿಶೇಷತೆ ಇತ್ತು. ಸೊ ಇವ್ರನ್ನೆಲ್ಲ ನಾವು ನೋಡಿ ಬೆಳೆದಿರೋರು. ಯಾಕಂದರೆ ಯಾವುದು ಏನು ಅಪೇಕ್ಷೆ ಪಡೆದೆ ನಿಸ್ವಾರ್ಥದಿಂದ ಮಾಡಿದವ್ರು ಇವರೆಲ್ಲ, ಇವ್ರು 3 ಜನ. ಅದು ನಾವು ಯಾವತ್ತು ಓಪನ್ ಆಗಿ ಹೇಳ್ತೀವಿ. ಅಂಬರೀಷ್ ಮಾಮ ಇರಬೇಕಂದ್ರೆ ಅಂಬರೀಷ್ ಮಾಮನು ಯಾವಾಗಿಂದ ನೋಡ್ತಾ ಇದ್ದೀವಿ, ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆಯಿಂದ ನೋಡ್ತಾ ಇದ್ದೀವಿ. ಅವಾಗಿದ್ದನೂ ಅಂಬರೀಷ್ ಮಾಮ ನಮ್ಮ ಜೊತೆಲಿ ಹೆಂಗಿದ್ರು ಅಂದರೆ ಅದೇ ಒಡನಾಟ ಅಷ್ಟೇ. ಯಾವುದು ಅಪೇಕ್ಷೆ ಪಡ್ತಿಲ್ಲ. ಒಂದು ನಿಸ್ವಾರ್ಥದ ವ್ಯಕ್ತಿ ಅವ್ರಿಗೂ ಅಷ್ಟೇ. ಇವರೇ ಆಗಲಿ, ವಿಷ್ಣುವರ್ಧನ್ ಮಾಮನೂ ಅಷ್ಟೇ. ಐ ಥಿಂಕ್ ದೇ ಆರ್ ಬೋತ್ ಅ ವೆರಿ ಗುಡ್ ಲೆಜೆಂಡ್ ಸೆಕೆಂಡ್ಸ್. ಅಪ್ಪಾಜಿದು 3 ಜನದ್ದು ಆಗಬೇಕು. ನನಗೊಂದು ಆಸೆ ಏನಂದರೆ 3 ಜನದ್ದು ಒಂದೇ ಕಡೆ ಆದರೆ ಭಾಳ ಖುಷಿ ಆಗುತ್ತೆ ಅಂತ ನಮ್ಗೆ ಅನಿಸುತ್ತೆ. ನೋಡೋಣ ಅದು ಯಾವಲ್ಲ. ಅಮ್ಮ ಇವತ್ತೇನೋ ಮತ್ತಿಕೆರೆಯಲ್ಲಿ ಒಂದು ಆಮೇಲೆ ಇನ್ನೊಂದು ಯಾರು ದೊನ್ನೆ ಬಿರಿಯಾನಿ ಅಂತೇನೋ ಮಾಡಿದ್ದಾರೆ. ಅದೊಂದು. ಆಮೇಲೆ ಇನ್ನೊಂದು ಸಾಯಂಕಾಲ ಮನೆ ಮೇಲೆ ಅಪ್ಪಾಜಿಯವರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಮಾಹಿತಿ. ಹೌದಾ? ಆಯ್ತು, ಅದು ಗೊತ್ತಿಲ್ಲ. ಆ ಪ್ರೀತಿ ಅಭಿಮಾನ ಮನೇಲಿ ಇಲ್ಲ. ಐ ಥಿಂಕ್ ಅದೇ ನಮ್ಮ ಈ ಅಭಿಮಾನಕ್ಕೆ ಬೆಲೆ ಕಟ್ಟಕ್ಕಲ್ಲ. ಅದೇನು ಹೇಳ್ತಿರೋದಮ್ಮ. ಯಾವುದೇ ನೀವು ಹೇಳಿದ್ರೆ ಸ್ಮಾರಕದ ವಿಷಯ ಹೇಳ್ದಕ್ಕೆ ಅದನ್ನ ಸಿಂಪಲಾಗಿ ಹೇಳೋದು ನಾಟ್ ಎ ಬಿಗ್ ಥಿಂಗ್. ಬಟ್ ಏನು ಈ ರೀತಿ ಜನ ಬರೋದಿದೆಯಲ್ಲ, ಅಲ್ಲೂ ನೋಡಿ 5ನೇ ತಿಂಗಳು ಜನ ಬಂದು ಅದು ಆ ಪ್ರೀತಿ ಮುಖ್ಯ. ಏನೇ ಆದರೂ ಆ ಪ್ರೀತಿ ಮುಖ್ಯ. ಆಗಬೇಕು ಟೈಮಲ್ಲಿ ಹಾಗೆ ಆಗುತ್ತೆ. ಅದ್ರ ಪಾಡಿಗೆ ಅದಾಗಲಿ ಬಿಡಿ. ಸುಮಲತಾ ಮೇಡಮ್ ಒಂದಿಷ್ಟು ನೆನಪು ಹಾಕೊಂಡು ಮಾಡಿದರು. ಅಂದರೆ ಅಪ್ಪಾಜಿಯವರು ಮತ್ತು ಅಂಬರೀಷ್ ಅವರ ಕಾಮಿಡಿ ಎಲ್ಲ ಮಾಡ್ಕೊಂಡಿದ್ದಂಥ ದಿನಗಳೆಲ್ಲ ನಿಮಗೆ ಅದು ಯಾವಾಗಲೂ ತುಂಬ ಅಂಬರೀಷ್ ಅವರ ನಮ್ಗೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಅವರೊಬ್ಬರೇ ಅವರು ಅಪ್ಪಾಜಿ ಜೊತೆಲಿ ಅಷ್ಟು ಫ್ರೀಯಾಗಿ ಮೂವ್ ಮಾಡಿ ಮಾತಾಡೋರು. ಆ್ಯಂಡ್ ವಿಷ್ಣು ಸರ್ದು ಅವ್ರದ್ದು ಒಡನಾಟ ಬೇರೆ ಥರ ಇತ್ತು. ಅಂದರೆ ಐ ಥಿಂಕ್ ದೇ ವೇರ್ ಲೈಕ್ ಬ್ರದರ್ಸ್, ದೇ ವೇರ್ ಲೈಕ್ ಫ್ರೆಂಡ್ಸ್. ಆ್ಯಂಡ್ ಮಾತುಗಳು ಒಂದು ಗೌರವವಾದ ಮಾತುಗಳಿತ್ತು ವಿಷ್ಣುವರ್ಧನ್ ನನ್ನ ಅಪ್ಪಾಜಿ ಬಗ್ಗೆ. ಅಂಬರೀಷ್ ಅಂತೂ ಭಾಳ ಕಾಮಿಡಿ, ಲೀಲಾಜಾಲವಾಗಿ ಕಾಲು ಎಳಿತಾಯಿದ್ರು ಅಪ್ಪಾಜಿನ. ಆಮೇಲೆ ಅಪ್ಪಾಜಿ ಹೇಳ್ತೀನಿ, ನೀವು ಒಂದು ಅರ್ಧ ಗಂಟೆ ಬಂದು ಸಾಕು ಅಂಬರೀಷ್, ನನಗೆ ಎಲ್ಲ ನೋವೆಲ್ಲ ಮರ್ತುಬಿಟ್ಟು ಇರ್ತೀನಿ ಅಂತ ಯಾವಾಗಲೂ ನೆನಪಾಗ. ಇದು ಸತ್ಯವಾದ ಮಾತು, ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ಥ್ಯಾಂಕ್ ಯು.